ಬಹಳ ಬೇಸಿಕ್ ಇದರಿಂದ ಶುರು ಮಾಡೋಣ. ಬೇಸಿಕ್ ಡಯಾಗ್ರಾಮಿಂದ. ಯಾವುದು ಬೇಸಿಕ್ ಫಿಗರಿಂದ ಶುರು ಮಾಡೋಣ. ಯಾವುದು ಬೇಸಿಕ್ ಫಿಗರು? ಸ್ಕ್ವೇರ್ ಕನ್ನಡದಲ್ಲಿ ಅಂತ ಕರಿತೀವಿ ಚೌಕ. ಅಲ್ಲಿಂದ ಶುರು ಮಾಡೋಣ. ಪ್ರಶ್ನೆಯನ್ನು ಓದಿ. ದೇರ್ ಈಸ್ ಅ ಸ್ಕ್ವೇರ್ ಆಫ್ ಸೈಡ್ 13 ಸೆಂಟಿಮೀಟರ್. ಫೈಂಡ್ ಇಟ್ಸ್. ಮೊದಲನೇದಾಗಿ ಪೆರಿಮೀಟರ್, ಎರಡನೇದು ಡಯಾಗ್ನಲ್, ಮೂರನೇದು ಏರಿಯಾ. 13 ಸೆಂಟಿಮೀಟರ್ ಬಾಹುವಿನ ಉದ್ದವಿರುವ ಒಂದು ಚೌಕವಿದೆ. ಅದರ ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ. ಮೊದಲನೇದು ಸುತ್ತಳತೆ, ಎರಡನೇದು ಕರ್ಣ, ಮೂರನೇದು ವಿಸ್ತೀರ್ಣ. ಓಕೆ, ಫಸ್ಟ್ ಚೌಕ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ, ಬಾಹು ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ, ಆನಂತರ ಸುತ್ತಳತೆ, ಕರ್ಣ, ವಿಸ್ತೀರ್ಣ ಆಮೇಲೆ ಕಂಡುಹಿಡಿಯೋಣಂತೆ. ಫಸ್ಟ್ ಚೌಕ ಅಂದರೆ ಏನು? ಚೌಕ ಹೆಚ್ಚು ಕಡಿಮೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಚೌಕ ಈ ರೀತಿಯ ಒಂದು ಆಕೃತಿ ಅಲ್ವಾ? ಈ ರೀತಿಯ ಒಂದು ಆಕೃತಿಗೆ ನಾವೇನಂತ ಕರಿತೀವಿ? ಚೌಕ ಅಂತ ಕರಿತೀವಿ. ಸೊ ಚೌಕದ ಮಹತ್ವ ಏನಂದರೆ, ಇಲ್ಲಿ ಎಷ್ಟು ಉದ್ದ ಇರುತ್ತೋ ಇಲ್ಲೂ ಅಷ್ಟೇ ಉದ್ದ ಇರುತ್ತೆ, ಇಲ್ಲೂ ಅಷ್ಟೇ ಉದ್ದ ಇರುತ್ತೆ, ಇಲ್ಲೂ ಕೂಡ ಅಷ್ಟೇ ಉದ್ದ ಇರುತ್ತೆ. ಅದರ 4 ಇವಕ್ಕೆ ಬಾಹುಗಳು ಅಂತ ಕರಿತೀವಿ ನಾವು. 4 ಬಾಹುಗಳಿದೆ. 4 ಬಾಹುಗಳು ಒಂದೇ ಉದ್ದದಲ್ಲಿರುತ್ತೆ. ಆಮೇಲೆ ಇಲ್ಲಿ 4 ಆ್ಯಂಗಲ್ ಇದೆಯಲ್ಲ, ಈ 4ಕ್ಕೆ 4 ಆ್ಯಂಗಲ್ ಕೂಡ 90 ಡಿಗ್ರಿ ಅಂದರೆ ಲಂಬಕೋನ ಇರುತ್ತೆ, ರೈಟ್ ಆ್ಯಂಗಲ್ ಇರುತ್ತೆ, 90 ಡಿಗ್ರಿ ಇರುತ್ತೆ. ಈ ರೀತಿಯ ಒಂದು ಆಕೃತಿಗೆ, ಈ ರೀತಿಯ ಒಂದು ಜಾಮೆಟ್ರಿಕಲ್ ಫಿಗರ್ಗೆ ಏನಂತ ಕರಿತೀವಿ ನಾವು? ಸ್ಕ್ವೇರ್ ಅಂದರೆ ಚೌಕ ಅಂತ ಕರಿತೀವಿ. ಸೊ ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ಬಾಹುವಿನ ಉದ್ದ, ಒಂದು ಸೈಡ್, ಇಂಗ್ಲೀಷ್ನಲ್ಲಿ ಸೈಡ್ ಅಂತ ಕರಿತೀವಿ, ಒಂದು ಸೈಡ್ ಎಷ್ಟಿದೆ? 13 ಸೆಂಟಿಮೀಟರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು 13 ಸೆಂಟಿಮೀಟರ್ ಇದ್ದರೆ ಇದು 13 ಸೆಂಟಿಮೀಟರ್ ಇರುತ್ತೆ, ಇದು ಕೂಡ 13 ಸೆಂಟಿಮೀಟರ್ ಇರುತ್ತೆ, ಇದು ಕೂಡ 13 ಸೆಂಟಿಮೀಟರೇ ಇರುತ್ತೆ. ಈಗ ನಾವು ಚೌಕ ಅಂದ್ರೇನು ಮತ್ತು ಅದರ ಬಾಹು ಅಂದ್ರೇನು ಅರ್ಥ ಮಾಡ್ಕೊಂಡಾಯ್ತು. ಈಗ ಪ್ರಶ್ನೆಯನ್ನು ಉತ್ತರಿಸ್ತಾ ಹೋಗೋಣ. ಮೊದಲನೇದೇನು ಕೇಳ್ತಾ ಇದ್ದಾರೆ? ಪೆರಿಮೀಟರ್ ಕೇಳ್ತಾ ಇದ್ದಾರೆ. ಪೆರಿಮೀಟರ್ ಅಂದರೆ ಸುತ್ತಳತೆ ಅಂತ ಕೇಳ್ತಾ ಇದ್ದಾರೆ. ಏನಿದು ಸುತ್ತಳತೆ? ಸುತ್ತಳತೆ ಹೆಸರೇ ಹೇಳುವಾಗೆ ಇಷ್ಟುದ್ದ ನೀವು ಇಲ್ಲಿಂದ ಹಿಡಿದು ಇಲ್ಲಿಗೆ ಎಣಿಸಿ, ಇಲ್ಲಿಗೆ ಎಣಿಸಿ, ಇಲ್ಲಿಗೆ ಎಣಿಸಿ, ಇಲ್ಲಿಗೆ ಎಣಿಸಿದರೆ ಎಷ್ಟು ಬರುತ್ತೋ ಅದಕ್ಕೆ ಸುತ್ತಳತೆ ಅಂತ ಕರಿತೀವಿ ನಾವು. ಅಂದರೆ ಇವಾಗ 13 ಅಲ್ವಾ, ಇದು ಕೂಡ 13 ಇರುತ್ತೆ, ಇದು ಕೂಡ 13 ಇರುತ್ತೆ, ಇದು ಕೂಡ 13 ಇರುತ್ತೆ. ಹಾಗಿದ್ರೆ 13 13 13 13 ಎಷ್ಟಾಯಿತು? 52 ಸೆಂಟಿಮೀಟರ್ ಆಯಿತು. ಇದು ಅದರ ಪೆರಿಮೀಟರ್, ಏನು? ಸುತ್ತಳತೆ. ಸೊ ಮೊದಲನೇ ಪ್ರಶ್ನೆಗೆ ಉತ್ತರ ಏನು? 13 ಸೆಂಟಿಮೀಟರ್. 13 ಅಲ್ಲ, 52, 52 ಸೆಂಟಿಮೀಟರ್ ಆಯಿತು. ನೆಕ್ಸ್ಟ್ ಎರಡನೇದು ಡಯಾಗನಲ್ ಅಂದರೆ ಕರ್ಣ ಅಂತ ಕೇಳ್ತಾ ಇದ್ದಾರೆ. ಇದೇನಿದು ಕರ್ಣ? ಮಹಾಭಾರತದ ಕರ್ಣನ? ಇದು ಮಹಾಭಾರತದ ಕರ್ಣನಲ್ಲ. ಇಲ್ಲಿಂದ ಇಲ್ಲಿಗೆ ಒಂದು ಗೆರೆ ಬರೆದ್ರೆ ಈ ಗೆರೆಗೆ ನಾವು ಕರ್ಣ ಅಂತ ಕರಿತೀವಿ. ಡಯಾಗನಲ್ ಏನು? ಡಯಾಗನಲ್. ಸೊ ಅವ್ರು ನಮಗೆ ಚೌಕದ್ದು ಈ ಉದ್ದ ಎಷ್ಟು ಅಂತ ಹೇಳಿದರೆ 13 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಇದು ಎಷ್ಟು ಅಂತ ಹೇಳಿದರೆ 13 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಇದು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ನಾವು ಪೈಥಾಗರಸ್ ಪ್ರಮೇಯವನ್ನು ಬಳಸಬಹುದಲ್ವಾ? ನಮ್ಮ ಪೈಥಾಗರಸ್ ಪ್ರಮೇಯ ಏನು ಹೇಳುತ್ತೆ? ಇದನ್ನು ಸ್ಕ್ವೇರ್ ಮಾಡಿ, ಇದನ್ನು ಸ್ಕ್ವೇರ್ ಮಾಡಿ, ಎರಡನ್ನು ಸೇರಿಸಿ ಸ್ಕ್ವೇರ್ ರೂಟ್ ಮಾಡಿದ್ರೆ ಅದು ಬರುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ. ಹಾಗಿದ್ರೆ ಸ್ಕ್ವೇರ್ ರೂಟ್ ಆಫ್ 13 ಸ್ಕ್ವೇರ್ ಪ್ಲಸ್ 13 ಸ್ಕ್ವೇರ್ ಇದೆ ಅಲ್ವಾ? ಇದನ್ನು ನೀವು ಸೇರಿಸಿದ್ರೆ ಏನು ಬರುತ್ತೆ? ಸ್ಕ್ವೇರ್ ರೂಟ್ ಆಫ್ 169 ಪ್ಲಸ್ 169 ಬರುತ್ತೆ. ಇವೆರಡನ್ನು ಸಂಕಲನ ಮಾಡಿದ್ರೆ, ಅಡಿಷನ್ ಮಾಡಿದ್ರೆ ಎಷ್ಟು ಬರುತ್ತೆ? 338 ಬರುತ್ತೆ. ಸೊ ಆನ್ಸರ್ ನಮಗೆ ಸ್ಕ್ವೇರ್ ರೂಟ್ ಆಫ್ 338. ಆದರೆ ಆಯ್ಕೆಗಳು ಹೇಗಿರುತ್ತೋ ಹಾಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಆಯ್ಕೆಗಳಲ್ಲಿ ಸ್ಕ್ವೇರ್ ರೂಟ್ ಆಫ್ 338 ಸೆಂಟಿಮೀಟರ್ ಇತ್ತಂದರೆ ಅದನ್ನೇ ತೆಗೆದುಕೊಳ್ಳಿ. ಅಥವಾ ಆಯ್ಕೆಯಲ್ಲಿ ಇನ್ನೊಂದು ರೀತಿ ಇತ್ತಂದರೆ ಇಲ್ಲಿ 13 ಸ್ಕ್ವೇರ್ ಪ್ಲಸ್ 13 ಸ್ಕ್ವೇರ್ ಅಂದರೆ 2 ಇಂಟು 13 ಸ್ಕ್ವೇರ್ ಅಂತ ಅಂದ್ಕೊಳ್ಬೋದಲ್ವ? ಸ್ಕ್ವೇರ್ ರೂಟ್ ಆಫ್ 2 ಇಂಟು 13 ಸ್ಕ್ವೇರ್ ಅಂತ ಅನ್ಕೋಬೋದು. ಇದನ್ನು ನೀವು ಸ್ಕ್ವೇರ್ ರೂಟ್ ಇಂಟು 2 ಮತ್ತು ಸ್ಕ್ವೇರ್ ರೂಟ್ ಆಫ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ 13 ಸ್ಕ್ವೇರ್, ಈ ಸ್ಕ್ವೇರ್ ರೂಟನ್ನು ನೀವು ಎರಡಕ್ಕೂ ಕೂಡ ನೀವು ಡಿವೈಡ್ ಮಾಡಬಹುದು. ಈ ರೀತಿ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಏನು? ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟನ್ನು ಕ್ಯಾನ್ಸಲ್ ಮಾಡಬಹುದು. ಇವಾಗ ಏನು ಬರುತ್ತೆ? ಸ್ಕ್ವೇರ್ ರೂಟ್ ಆಫ್ 2 ಇಂಟು 13 ಬರುತ್ತೆ. ಇದನ್ನು ನಾವು 13 ರೂಟ್ 2 ಸೆಂಟಿಮೀಟರ್ ಅಂತಲೂ ಬರಿಬೋದು. ಇದನ್ನು ನೀವು ಇದರ ವ್ಯಾಲ್ಯೂ ಕಂಡುಹಿಡಿದ್ರು ಕೂಡ ಅಷ್ಟೇ ಬರುತ್ತೆ, ಇದರ ವ್ಯಾಲ್ಯೂ ಕಂಡುಹಿಡಿದ್ರು ಕೂಡ ಅಷ್ಟೇ ಬರುತ್ತೆ. ಸೊ ಆಯ್ಕೆಯಲ್ಲಿ ಯಾವ ರೀತಿ ಇರುತ್ತಲ್ಲ, ನಿಮಗೆ ಎಕ್ಸಾಮ್ನಲ್ಲಿ ಕ್ವೆಶ್ಚನ್ ಪೇಪರ್ ಆಪ್ಷನ್ಸ್ ಯಾವ್ದು ಇರುತ್ತೆ ಅದನ್ನು ಚೂಸ್ ಮಾಡಬೇಕು. ಆಪ್ಷನ್ಸಲ್ಲಿ ಸ್ಕ್ವೇರ್ ರೂಟ್ ಆಫ್ 338 ಇದ್ದರೆ ಅದನ್ನು ಟಿಕ್ ಮಾಡಿ, ಅಥವಾ 13 ರೂಟ್ 2 ಅಂತಿದ್ರೆ ಅದನ್ನು ಟಿಕ್ ಮಾಡಿ. ಸೊ ಡಯಾಗನಲ್ ಕಂಡುಹಿಡಿದಿದ್ದಾಯಿತು. ಎಷ್ಟು? 13 ರೂಟ್ 2 ಸೆಂಟಿಮೀಟರ್ಸ್. ಸರಿ,
ಈಗ ಕೊನೆಯ ಪ್ರಶ್ನೆ ಏನು? ಏರಿಯಾ, ವಿಸ್ತೀರ್ಣವನ್ನು ಕೇಳ್ತಾ ಇದ್ದಾರೆ. ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯೋದು? ಸೊ ಚೌಕದ ವಿಸ್ತೀರ್ಣಕ್ಕೆ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಏನು? ಎ ಸ್ಕ್ವೇರ್. ಎ ಸ್ಕ್ವೇರ್, ಎ ಅಂದರೆ ಒಂದು ಬಾಹುವಿನ ಉದ್ದ, ಎ ಸ್ಕ್ವೇರ್ ನಿಮಗೆ ಏನು ಕೊಡುತ್ತೆ? ವಿಸ್ತೀರ್ಣವನ್ನು ಕೊಡುತ್ತೆ. ಎ ಸ್ಕ್ವೇರ್ ಅಂದರೆ ಎಷ್ಟು? 13 ಸ್ಕ್ವೇರ್. 13 ಸ್ಕ್ವೇರ್ ಅಂದರೆ ಎಷ್ಟು? 169 ಸೆಂಟಿಮೀಟರ್ ಸ್ಕ್ವೇರ್. ಸೊ ಮೂರನೆಯ ಪ್ರಶ್ನೆಗೆ ಆನ್ಸರ್ ಏನಿರುತ್ತೆ? 169 ಸೆಂಟಿಮೀಟರ್ ಸ್ಕ್ವೇರ್ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ವಿಸ್ತೀರ್ಣದ ಯೂನಿಟ್ ಅನ್ನು ಯಾವಾಗಲೂ ಕೂಡ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ತೀವಿ, ಅಥವಾ ಸ್ಕ್ವೇರ್ ಸೆಂಟಿಮೀಟರ್, ಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಮೀಟರ್, ಫೀಟ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಫೀಟ್, ಈ ರೀತಿಯಾಗಿ ಬರಿತೀವಿ. ಸೊ ಆನ್ಸರ್ ಏನೇನು? 52 ಸೆಂಟಿಮೀಟರ್, 13 ಸ್ಕ್ವೇರ್ ರೂಟ್ ಆಫ್ 2 ಸೆಂಟಿಮೀಟರ್ ಅಥವಾ ಮತ್ತು 169 ಸ್ಕ್ವೇರ್ ಸೆಂಟಿಮೀಟರ್. ಇದು ಚೌಕದ ಬಗ್ಗೆ ಆಯಿತು.